ಥರ ಎಲ್ಲ ತರದಿ ಇನ್ನು ಬೆಂಕಿಲಿ ಸುಡ್ತಾರೆ ಚಿಕನ್ನ. ಆವಾಗಲೇ ಸಾಂಬಾರು ಟೇಸ್ಟ್ ಬರೋದು ಚಿಕನ್ ಕರಿ. ಯಾವ ರೀತಿ ಸುಡ್ತಾರೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ಕಪ್ಪನಯ್ಯ ಮತ್ತು ಜಯಮ್ಮ ಅವರು ನಾಟಿ ಕೋಳಿ ಸಾರು ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾವ್ರೆ. ನಾಟಿ ಸ್ಟೈಲ್ ಚಿಕನ್ ಕರಿ ಯಾವ ರೀತಿ ಮಾಡೋದು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇವರು ನಮ್ಮ ಕಪ್ಪನಯ್ಯ ನಮ್ಮ ತಂದೆಯವರು, ಜಯಮ್ಮ ನಮ್ಮ ತಾಯಿಯವರು. ನಾಟಿ ಕೋಳಿ ಸ್ಟೈಲ್ ಹೆಂಗೆ ಮಾಡೋದು ಚಿಕನ್ ಕರಿ ತೋರಿಸ್ಕೊಡ್ತಾರೆ ನಿಮಗೆ. ಕಪ್ಪನಯ್ಯವ್ರು ಈ ಪುಕ್ಕ ಎಲ್ಲ ತೆಗಿತಾವ್ರೆ. ಮತ್ತು ಇದನ್ನು ಸೌದೆಯಲ್ಲಿ ಹಾಕಿ ಸುಡಬೇಕು. ಸುಡೋದನ್ನು ನೀವು ನೋಡ್ತಿರಂತೆ. ನೋಡಿ ಸ್ನೇಹಿತರೆ, ಇವಾಗ ಚಿಕನ್ನ ಸೀತಾ ಇದ್ದಾರೆ. ಈ ಥರ ಸೀಕೊಂಡ್ರೆ ಟೇಸ್ಟ್ ಬರ್ತದೆ ಚಿಕನ್ ಸಾರು. ಈ ಥರ ಬೆಂಕಿಲಿ ಹಾಕಿ ಸುಡಬೇಕು. ಕೆಲವರು ಬಿಸಿನೀರೆಲ್ಲ ಹಾಕಿ ಎದ್ಬಿಡ್ತಾರೆ, ಅದರಲ್ಲಿ ಅಂಶ ಎಲ್ಲ ಹೋಗ್ಬಿಡ್ತದೆ, ಸ್ಕಿನ್ ಅಂಶ. ಸ್ಕಿನ್ನಲ್ಲಿ ವಿಟಮಿನ್ ಎ ಎಲ್ಲ ಇರ್ತದೆ. ದಯವಿಟ್ಟು ಈ ಥರ ಸುಟ್ಕೊಂಡೆ ಚಿಕನ್ ಸಾರು ಮಾಡಿ ತಿನ್ನಿ. ಸ್ಕಿನ್ ಔಟ್ ಮಾಡಿ ತಿಂದರೆ ಏನೂ ಅಂಶ ಇರೋಲ್ಲ, ವಿಟಮಿನ್ ಅಂಶವೆಲ್ಲ ಹೋಗ್ಬಿಡ್ತದೆ. ಸಾರು ಟೇಸ್ಟ್ ಬರ್ತದೆ, ನಮ್ಗೆ ಉಣ್ಣಕ್ಕೂ ರುಚಿಕರವಾಗಿರುತ್ತೆ. ನುಣ್ಣಗೆ ರುಬ್ಬಿದಂಥ ಮಸಾಲೆ ನೋಡಿ ಸ್ನೇಹಿತರೆ, ನುಣ್ಣಗೆ ರುಬ್ಕೊಂಡಿದ್ದಾರೆ. ಈಗ ಮತ್ತೆ ಕಾಯಿ ಹಾಕ್ತಾ ಇದ್ದಾರೆ. ಕಾಯಿ, ಅರಿಶಿನ ಪುಡಿನ ರುಬ್ಬಿದಂಥ ಮೊದಲನೇ ಮಸಾಲೆಗೆ ಹಾಕ್ಬೇಕು. ಈಗ ಕಾಯಿ, ಉರ್ಗಡ್ಲೆ ಮತ್ತು ಉಪ್ಪು. ಇಲ್ಲ, ಕಾಯಿ, ಉರ್ಗಡ್ಲೆ, ಗಸಗಸೆ ಹಾಕಲ್ವಾ? ಕಾಯಿ, ಉರ್ಗಡ್ಲೆ ಮತ್ತು ಟೊಮೊಟೊ ಹಾಕ್ತಾ ಇದ್ದಾರೆ. ನಾಟಿ ಕೋಳಿ ಚಿಕನ್ ಕರಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದಾರೆ ನಮ್ಮ ಜಯಮ್ಮ ಅವರು. ಈ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ದಯವಿಟ್ಟು.
ಮೊಟ್ಟೆ ಇಕ್ತಾಯ್ತಾ? ಮೊಟ್ಟೆ ಇಕ್ಕ ಕೋಳಿ ಮೊಟ್ಟೆ ಹಂಗೆ ಐತೆ ಒಳಗೆ. ಅದೇ ತಿಕ್ಕೋದು. ಹೊಡ್ಕನೆಸಲಿ. ಇಕ್ಕ ಮತ್ತೆ ನೋಡಿ ಸ್ನೇಹಿತರೆ, ಕುಕ್ಕರ್ ನಾಟಿ ಕೋಳಿ ಚಿಕನ್ ಸಾರು ಮಾಡೋದು ಜಯಮ್ಮ ಅವ್ರು ಹೇಳ್ಕೊಡ್ತಾವ್ರೆ. ಫಸ್ಟ್ ಏನು ಹಾಕಿದ್ಯಾವ? ಎಣ್ಣೆ. ಎಷ್ಟು ಹಾಕಿದ್ಯಾ? 1 kg ಬರ್ತದ ಚಿಕನ್ನು? ಎಷ್ಟು ಬರ್ತದ ಕಣೆಗೆ, ಎಷ್ಟು ಅವ್ರಿಗೆ ಎಷ್ಟು ಮಾಂಸ ಬರ್ತದೆ ಅಷ್ಟು ಹಾಕ್ಕೊತಾರೆ. 1 kg 1 ಕೋಳಿಗೆ ಇಷ್ಟು ಮಸಾಲೆ ಹಾಕಿದ್ಯಾ? ಮೊಟ್ಟೆ ಕೋಳಿ ಅಲ್ವಾ, ಜಾಸ್ತಿ ಎಣ್ಣೆ ಬಿಟ್ಟು. ಫಸ್ಟ್ ಎಣ್ಣೆ ಹಾಕವ್ರೆ, ಒಲೆಯಲ್ಲಿ ಕಾಯ್ತಾ ಇದೆ. ಇದೇನು ಮಸಾಲೆ? ಅದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಫಸ್ಟ್ ಏನು ರುಬ್ಕೊಂಡಿದ್ರಿ ಉಪ್ಪು ಹಾಕ್ಬೇಕು ಕುಕ್ಕರಿಗೆ. ಸೋಟೆಲ್ಲ ಕೈ ಆಡಿಸಿ ಸೋಟೆ ಆಡಿಸಿ ಸಿಮ್ಮಿರ್ಲ ಹುಚ್ಚಿದ. ಹಾಂ, ಈ ಥರ ಕೈ ಆಡಿಸ್ಕೋಬೇಕು. ಟೋಟಲ್ಲಿ ಒಂದು 5 ನಿಮಿಷ ಆದಮೇಲೆ ಚಿಕನ್ ಹಾಕಬೇಕು. ಚಿಕನ್ ಹಾಕ್ಬಿಟ್ಟು ಮತ್ತು ಆ ಪೇಸ್ಟ್ ಏನು ರುಬ್ಬಿರ್ತೀರ ಅದನ್ನು ಎಲ್ಲ ತಿರುಗಿಸ್ಬೇಕು. ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಉಪ್ಪು ಎಲ್ಲ ಕ್ಲೀನಾಗಿ ಹಿಡಿಯುತ್ತೆ. ನಾಟಿ ಕೋಳಿ ಸಾರು ಚಿಕನ್ ವಿಲೇಜ್ ಸ್ಟೈಲು ನಮ್ಮ ಜಯಮ್ಮ ಅವ್ರು ಮಾಡ್ತಾವ್ರೆ. ಸ್ನೇಹಿತರೆ ನೋಡಿ, ನೀವು ಮಾಡ್ಕೊಂಡು ತಿನ್ನಿ, ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನಾಟಿ ಕೋಳಿ ಗೆಜ್ಲು ಮೇಯುತ್ತೆ, ಅದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾಟಿ ಕೋಳಿ ಸಾರನ್ನ ಸುಟ್ಬಿಟ್ಟೆ ನಾವು ಫ್ರೈ ಮಾಡಿ ಸಾರು ಮಾಡಬೇಕು. ಸ್ಕಿನ್ ಔಟ್ ಮಾಡಿದ್ರೆ ಏನು ಅಂಶ ಇರಲ್ಲ, ವಿಟಮಿನ್ ಎಲ್ಲ ಹೋಗಿರ್ತದೆ, ವಿಟಮಿನ್ಸ್ ಎಲ್ಲ ವಿತ್ ಸ್ಕಿನ್ನೇ ಮಾಡಬೇಕು, ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ ನಮ್ಮ ನಾಟಿ ಕೋಳಿ ಸ್ಟೈಲ್ ಮಾಡೋದು ತೋರಿಸ್ತವ್ರೆ ನಮ್ಮ ಜಯಮ್ಮವರು. ಜಯಮ್ಮವ್ರಿಗೆ ಸುಮಾರು 70 ವರ್ಷ ಆಗಿದೆ, ನನಗೆ 51 ವರ್ಷ, ನಮ್ಮ ಅಪ್ಪವ್ರಿಗೂ ಸುಮಾರು 80 ವರ್ಷ ಆಗಿದೆ. ಇಷ್ಟು ವಯಸ್ಸಾದರೂ ಹೆಂಗೆ ಗಟ್ಟಿ ಇದ್ದಾರೆ ಅಂದರೆ ಇವ್ರು ಮಾಡ್ಕೊಂಡು ತಿನ್ನೋ ಶೈಲಿ ಊಟ. ಒಂದು 10 ನಿಮಿಷ ನೀರು ಮೇಲೆ ಮಡಗ್ಬಿಟ್ಟು ಕುದಿಯೋಕೆ ಬಿಡ್ಬೇಕು. ಹಾಂ, ಒಂದು 10 ನಿಮಿಷ ಆದಮೇಲೆ ಮತ್ತೆ ಬರೋಣ ಸ್ನೇಹಿತರೆ.
ಆಮೇಲೆ ಏನು ನೆಕ್ಸ್ಟ್ ಪ್ರೊಸಿಷನ್ ಮಾಡ್ತಾರೆ ಜಯಮ್ಮ ಅವ್ರು ನೋಡೋಣ. ಆ ಸ್ಮೆಲ್ ಘಮ ಘಮ ಅಂತ ಇದೆ, ಚೆನ್ನಾಗಿ ಬರ್ತಾ ಇದೆ. ಹತ್ತು ನಿಮಿಷ ಆದಮೇಲೆ ಮತ್ತೆ ತಿರುಗಿಸ್ಬಿಟ್ಟು ಸ್ವಲ್ಪ ನೀರನ್ನು ಹಾಗೆ ಮುಚ್ಚಬೇಕು. 2-3 ಸರಿ ತಿರುಗಿಸ್ಬೇಕು, ಮತ್ತೆ ತಿರುಗಿಸ್ತಾ ಇದ್ದಾರೆ. ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹೊಲ್ಸು ಹೋಗಂಗೆ ವಾಸನೆ ಬರುತ್ತೆ ಅರಿಶಿನ ಪುಡಿ ಹಾಕಿರೋದ್ರಿಂದ. ಈಗ ಸ್ಮೆಲ್ಲು ಚೆನ್ನಾಗಿ ಬರ್ತಾಯಿದೆ ನೋಡಿ ಸ್ನೇಹಿತರೆ. ನೀವು ಮಾಡ್ಕೊಳ್ಳಿ, ತಿನ್ನಿ, ಆರೋಗ್ಯವಾಗಿರಿ. ಮತ್ತು ನಾನು ಮುದ್ದೆ ಮಾಡಿಕೊಡೋದು ಹೇಳ್ತೀನಿ. ನಾನು ಮಾಡ್ತೀನಿ ಮುದ್ದೆ, ರಾಗಿ ಮುದ್ದೆ, ಅದನ್ನು ತೋರಿಸ್ತೀನಿ. ತುಂಬ ಈಸಿಯಾಗಿ ಮಾಡೋದು ತೋರಿಸ್ತೀನಿ ಸ್ನೇಹಿತರೆ. ಈಗ ಮಸಾಲೆ ಹಾಕ್ತರು, ಮಟನ್ ಮಸಾಲೆ, ಚಿಕನ್ ಮಸಾಲೆ ಹಾಕ್ತರು. ಒಂದು ಕೋಳಿಗೆ ಬೇಕಾಗಷ್ಟು ಒಂದು ಬಟ್ಲಲ್ಲಿ ಒಂದು 4 ಸ್ಪೂನ್ 5 ಸ್ಪೂನು ನೀರಲ್ಲಿ ಕಲಸಿ ಹಾಕಿದ್ದಾರೆ. ಅದೊಂದು 10 ನಿಮಿಷ ಬೇಯಬೇಕು. ತಿರುಗಿಸ್ಬೇಕು ಮಸಾಲೆ ಹಾಕ್ಬಿಟ್ಟು. ಆಮೇಲೆ ಮುಚ್ಚಿಬಿಟ್ಟು ಕುಕ್ಕರ್ ಮುಚ್ಚಿ ಬೇಯಕ್ಕೆ ಬಿಡ್ತಾರೆ. ಆಮೇಲೆ ಕಾಯಿ ಗಸಗಸೆನ ಬೇರೆ ಬೇಯಿಸ್ಕೊತಾರೆ. ಕಾಯಿ ಗಸಗಸೆ, ಕಡಲೆ, ಟೊಮೊಟೊ ಹಾಕೈತೆ ಅದಕ್ಕೆ. ಟೊಮೊಟೊ ಅದನ್ನು ಬೇರೆ ಬೇಯಿಸ್ಕೊಬೇಕು. ಬೇರೆ ಬೇಯಿಸಂಗಿಲ್ಲ ಅವರು, ಜಾಸ್ತಿ ಆಯ್ತದೆ ಅಂತ. ಹೌದಾ? ಇದು ಬೇರೆ ಬೇಯಿಸ್ಕೊಂಡ್ರೆ ಸಾಂಬಾರು ಟೇಸ್ಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆ ಬೇಯಿಸ್ಬಾರ್ದು. ಕಾಯಿ ಮಸಾಲೆನೇ ಬೇರೆ ಬೇಯಿಸ್ಕೊಬೇಕು, ಆವಾಗಲೇ ನಾಟಿ ಕೋಳಿ ಸಾರು ಚೆನ್ನಾಗಾಗೋದು. ವಾಲ್ಸ್ ಮುದ್ದೆ, ರಾಗಿ ಮುದ್ದೆ ಮಾಡೋದು ಹೆಂಗೆ ತೋರಿಸ್ಕೊಡ್ತೀನಿ. 2 ವಿಷಲ್ ಕೂದಿದೆ. ಇಲ್ಲಿ ಮಸಾಲೆ ಬೇರೆ ಬೇಯಿಸ್ತಾ ಇದ್ದಾರೆ. ಕಾಯಿ ಮತ್ತು ಗಸಗಸೆ, ಟೊಮೊಟೊ ಎಲ್ಲ ಅದು ಬೇಯ್ತಾ ಇದೆ. ವಿಷಿಲ್ಲು ಕೂಗಾದ್ಮೇಲೆ ಒಂದು 1/4 ಗಂಟೆ ಬಿಟ್ಬಿಟ್ಟು ಮತ್ತೆ ಈ ಏನು ಕೋಳಿ ಬೆಂದಿದೆ ಅದನ್ನು ಆ ಮಸಾಲೆ ಒಳಗೆ ಕುಯ್ತಾರೆ. ಮತ್ತು ನಾನು ರಾಗಿ ಮುದ್ದೆ ಮಾಡೋದು ಈಸಿಯಾಗಿ ನಿಮ್ಗೆ ತೋರಿಸ್ಕೊಡ್ತೀನಿ. ರಾಗಿ ಬಾಲು ಯಾವ ರೀತಿ ಈಸಿಯಾಗಿ ಮಾಡ್ಬೋದು ಅಂತ ನೋಡಿ ಸ್ನೇಹಿತರೆ. ರಾಗಿ ಮುದ್ದೆ ಮಾಡೋದು ತೋರಿಸ್ತೀನಿ ನಿಮಗೆ, ಹಂಗೆ ಹಿಡ್ಕೊ. ಒಂದು ಚಂಬು ಇಷ್ಟು ನೀರು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಮುದ್ದೆ ಗಂಟು ಬರಬಾರ್ದು ಅಂತ ಒಂದೇ ಒಂಚೂರು. ಅದು ಕುದಿಬೇಕು. ಕುದ್ದಾದ್ಮೇಲೆ ನಿಮಗೆ ತೋರಿಸ್ತೀನಿ.